ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ ಜೂನ್ 5, ಆಗಸ್ಟ್ 16, ಜುಲೈ 10, ಜೂನ್ 7. ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಎ ಮಹಾರಾಷ್ಟ್ರ, ಬಿ ಜಾರ್ಖಂಡ್, ಸಿ ಉತ್ತರ ಪ್ರದೇಶ, ಡಿ ಗುಜರಾತ್. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಟೋಟಲ್ ಎಷ್ಟು ದ್ವೀಪಗಳಿದೆ? ಎ 200, ಬಿ 572, ಸಿ 500, ಡಿ 700. ಭಾರತದ ಅತ್ಯಂತ ದೊಡ್ಡ ಗುಹಾ ದೇವಾಲಯ ಯಾವುದು? ಎ ಅಜಂತಾ ಗುಹೆಗಳು, ಬಿ ಬಾದಾಮಿ ಗುಹೆಗಳು, ಸಿ ಎಲಿಫೆಂಟ್ ಗುಹೆಗಳು, ಡಿ ಕೈಲಾಶ್ ದೇವಾಲಯ, ಎಲ್ಲೋರ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಎ ಚಿಲ್ಕ ಸರೋವರ, ಬಿ ಸಾಂಬಾರ್ ಸರೋವರ, ಸಿ ಪುಲಿಕಾಟ್ ಸರೋವರ, ಡಿ ವೆಂಬನಾಡ್ ಸರೋವರ. ಯಾವ ನದಿಗೆ ಹೆಚ್ಚು ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ? ಎ ಕಾವೇರಿ, ಬಿ ಗಂಗಾ, ಸಿ ಕೃಷ್ಣ, ಡಿ ಗೋದಾವರಿ. ಪ್ರಸಿದ್ಧವಾದ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ರಾಜಸ್ಥಾನ್, ಡಿ ಮಹಾರಾಷ್ಟ್ರ. ಪ್ರಸ್ತುತ ಭಾರತದ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ ಯಾರು? ಎ ವೆಂಕಯ್ಯ ನಾಯ್ಡು, ಬಿ ಸತ್ಯಪಾಲ್ ಮಲಿಕ್, ಸಿ ಜಗದೀಶ್ ಧನ್ಖಡ್, ಡಿ ರಾಮನಾಥ್ ಕೋವಿಂದ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಸ್ತುತ ಐಸಿಸಿ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ ಜಯಶಾ, ಸೌರಭ್ ಗಂಗೂಲಿ, ಶೇನ್ ವಾಟ್ಸನ್, ಶ್ರೀನಿವಾಸನ್. ಭಾರತದ ರಾಷ್ಟ್ರೀಯ ನೃತ್ಯ ಪ್ರಕಾರ ಯಾವುದು? ಎ ಕುಚಿಪುಡಿ, ಬಿ ಭರತನಾಟ್ಯ, ಸಿ ಕಥಕ್ಕಲಿ, ಡಿ ಘೂಮರ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗೋವಾದ ರಾಜಧಾನಿ ಯಾವುದು? ಎ ಪಾಟ್ನಾ, ಬಿ ಗ್ಯಾಂಗ್ಟಾಕ್, ಸಿ ಭೋಪಾಲ್, ಡಿ ಪಣಜಿ. ಭಾರತೀಯ ಕೃಷಿ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಎ ವರ್ಗೀಸ್ ಕುರಿಯನ್, ಬಿ ಸ್ವಾಮಿನಾಥನ್, ಸಿ ವಿ ರಾಮನ್, ಡಿ ಓಮಿ ಜೆ ಬಾಬಾ. ತೆಲಂಗಾಣ ಯಾವಾಗ ಆಂಧ್ರ ಪ್ರದೇಶದಿಂದ ಬೇರ್ಪಟ್ಟಿತು? ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗ್ಬೇಡಿ.